ಧರ್ಮಸ್ಥಳ ಪೊಲೀಸರಿಂದ ಅಕ್ರಮ ಜೂಜಾಟ, ಅಡ್ಡೆ ಮೇಲೆ ದಾಳಿ. ಅನ್ವರ್ ಬಜಾಲ್, ರಾಧಾಕೃಷ್ಣ ಸೇರಿ 11 ಜನ ವಶಕ್ಕೆ, ವಚನ್ ಪರಾರಿ. ಅಮೃತವು ಜೂಜಾಟ, ಅಂದರ್ ಬಾಹರ್, ಮಟ್ಕ ಇಂತಹ ಸಮಾಜ ಮಾರ್ಗ ದಂಧೆಗಳನ್ನ ನಿರಂತರವಾಗಿ ವಿರೋಧಿಸುತ್ತಲೇ ಬಂದಿದೆ. ಅಷ್ಟೇ ಅಲ್ಲದೆ ಪೊಲೀಸರನ್ನ ಎಚ್ಚರಿಸುತ್ತಲೇ ಇದೆ. ಅಮೃತದ ಮಾಹಿತಿ ಆಧರಿಸಿ ಅನೇಕ ಕಡೆಗಳಲ್ಲಿ ಜೂಜಾಟಗಳಿಗೆ ಬ್ರೇಕ್ ಬಿದ್ದಿದೆ. ಬಡ ಕುಟುಂಬಗಳು ಬೀದಿ ಪಾಲಾಗುವುದು ತಪ್ಪಿದೆ. ಅಂತೆಯೇ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೂ ಸಹ ಜೂಜಾಟ, ಅಂದರ್ ಬಾಹರ್, ಇಸ್ಪೀಟ್ ದಂಧೆ ಅವ್ಯಾಹತವಾಗಿರುವ ಬಗ್ಗೆ ಸಾಕಷ್ಟು ಬಾರಿ ಅಮೃತವು ವರದಿ ಮಾಡುತ್ತಲೇ ಬಂದಿತ್ತು. ಇದೀಗ ಅಮೃತದ ವರದಿಯ ಫಲಶ್ರುತಿ ಏನು ಎಂಬಂತೆ ಅಕ್ರಮವಾಗಿ ಜೂಜಾಟ ಆಡ್ತಿದ್ದ ಕನ್ಯಾಡಿ ಅರ್ಕ ಕನ್ವೆನ್ಷನ್ ಹಾಲ್ ಮೇಲೆ ಬೆಳ್ತಂಗಡಿ ವೃತ್ತ ನಿರೀಕ್ಷಕ ರವಿ ಬಿಎಸ್ ನೇತೃತ್ವದಲ್ಲಿ ಧರ್ಮಸ್ಥಳ ಪೊಲೀಸರು ದಾಳಿ ಮಾಡಿ ರಾಧಾಕೃಷ್ಣ ಯಾನೆ, ರಾಧಾ, ಅನ್ವರ್ ಬಜಾಲ್ ಸೇರಿದಂತೆ 11 ಮಂದಿಯನ್ನ ಬಂಧಿಸಿ 13 ಜನರ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ. ಇದರಲ್ಲಿ ವಚನ್ ಎಂಬಾತ ಏಟು ಆರೋಪಿಯಾಗಿದ್ದಾನೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಕನ್ಯಾಡಿ ಅರ್ಕ ಕನ್ವೆನ್ಷನ್ ಹಾಲ್ನಲ್ಲಿ ಅಕ್ರಮವಾಗಿ ಜೂಜಾಟ ಆಡುತ್ತಿರುವ ಬಗ್ಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಡಿಸೆಂಬರ್ 22ರಂದು ರಾತ್ರಿ 7:40ಕ್ಕೆ ಲಾಡ್ಜ್ ಮೇಲೆ ಬೆಳ್ತಂಗಡಿ ವೃತ್ತ ನಿರೀಕ್ಷಕ ರವಿ ಬಿಎಸ್ ನೇತೃತ್ವದಲ್ಲಿ ಧರ್ಮಸ್ಥಳ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ದಾಳಿ ವೇಳೆ ಜೂಜಾಟ ಆಡ್ತಿದ್ದ 11 ಮಂದಿಯನ್ನ ಬಂಧಿಸಿದ್ದು, ಬಂಧಿತರ ಬಳಿ 3,07,000 ರೂಪಾಯಿ ಹಣ, ಜೂಜಾಟಕ್ಕೆ ಬಳಸಿದ ಚೇರ್, ಟೇಬಲ್, ಜೂಜಾಟದ ಎಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಜೂಜಾಟ ಆಡುತ್ತಿದ್ದ ಒಟ್ಟು 13 ಮಂದಿ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೆಳ್ತಂಗಡಿ ಉಪವಿಭಾಗದ ಡಿವೈಎಸ್ಪಿ ರೋಹಿಣಿ ಸಿಕೆ ಮಾರ್ಗದರ್ಶನದಲ್ಲಿ ಬೆಳ್ತಂಗಡಿ ವೃತ್ತ ನಿರೀಕ್ಷಕ ರವಿ ಬಿಎಸ್ ನೇತೃತ್ವದಲ್ಲಿ ಧರ್ಮಸ್ಥಳ ಸಬ್ ಇನ್ಸ್ಪೆಕ್ಟರ್ ಸಮರ್ಥ ಆರ್ ಗಾಣಿಗೇರ ತಂಡದ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಈ ಹಿಂದೆ ಸಾಕಷ್ಟು ಬಾರಿ ಜೂಜಾಟ ಅಡ್ಡೆಗಳ ಬಗ್ಗೆ ಅಮೃತವು ವರದಿ ಮಾಡಿ ಎಚ್ಚರಿಸಿತ್ತು. ಆಗ ಧರ್ಮಸ್ಥಳ ಠಾಣಾ ಸಬ್ ಇನ್ಸ್ಪೆಕ್ಟರ್ ಸಮರ್ಥ ಅವರು ಇದಕ್ಕೆ ಬ್ರೇಕ್ ಹಾಕಲು ಅಸಮರ್ಥರಾಗಿದ್ರು. ಇದೀಗ ಹೊಸದಾಗಿ ಬಂದ ಬೆಳ್ತಂಗಡಿ ವೃತ್ತ ನಿರೀಕ್ಷಕ ರವಿ ಬಿಎಸ್ ಅವರು ಡಿವೈಎಸ್ಪಿ ರೋಹಿಣಿ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಸಮರ್ಥ ಅವರು ಈ ಕಾರ್ಯಾಚರಣೆಯ ಮೂಲಕ ತಮ್ಮ ಸಾಮರ್ಥ್ಯವನ್ನ ತೋರಿಸಿದ್ದಾರೆ. ಇವರ ಈ ಸಾಮರ್ಥ್ಯ ಮುಂದೆಯೂ ಇರಲಿ ಎಂಬುದೇ ಅಮೃತದ ಕಳಕಳಿಯಾಗಿದೆ. ಅನ್ವರ್ ಬಜಾಲ್ ನ ಜೂಜಾಟದ ಬಗ್ಗೆ ಕಳೆದ 2 ವರ್ಷಗಳಿಂದ ಅಮೃತವು ಪತ್ರಿಕೆ ಹಾಗೂ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾಕಷ್ಟು ಬಾರಿ ವರದಿಗಳನ್ನ ಮಾಡಲಾಗಿತ್ತು. ಆದ್ರೆ ಆತ ತಪ್ಪಿಸಿಕೊಳ್ಳುತ್ತಲೇ ಇದ್ದ. ಇದೀಗ ವೃತ್ತ ನಿರೀಕ್ಷಕ ರವಿ ಬಿಎಸ್ ಅವರ ದಾಳಿಯಲ್ಲಿ ಸಿಕ್ಕಿ ಬಿದ್ದಿರುವುದು ನಿರಾಳತೆಯನ್ನ ತಂದಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.